ಒಡವೆ ಅಕ್ಕ ಎಲ್ಲ ನಿಜ, ಎಲ್ಲ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊ ಸುಮ್ಮನೆ. ಹಾಂ ಹೇಳು ಶಾಂತಿ, ಅದೇನು ಅಂತ? ಹಾಂ, ಅಂತ ಮುಖ್ಯವಾದ ವಿಷಯ ಅದೇನು ಅಂತ ನನಗೂ ಗೊತ್ತಾಗಲಿ, ಹೇಳು. ಅದು ನಮ್ಮ ಅತ್ತೆಯವರು ಇದ್ದಾರಲ್ಲ, ಅವರು ಯಾರ್ದೋ ಒಡವೆ ತಂದಿದ್ದಾರೆ. ಅದು ನನಗೆ ಗೊತ್ತಿದೆ ಯಾರ್ದು ಅಂತ. ನಾನು ಹೇಳ್ತೀನಿ, ಭಯ ಪಡ್ಬೇಡ, ಧೈರ್ಯ ಮಾಡ್ಕೊ. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋತೀಯಲ್ಲ? ಏನು ಧೈರ್ಯನಾ? ನಾನು ಧೈರ್ಯ ತಗೋಬೇಕಾ? ಯಾಕೆ? ಅದೆಲ್ಲ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊ. ನಮ್ಮ ಅತ್ತೆಯವರು ಒಂದಿನ ಏನು ಮಾಡಿದ್ರು ಅಂದರೆ, ಅದೇ ನಾನು ನಿಮ್ಮ ಮನೆಗೆ ಬಂದಿದ್ದೆ ನೋಡು, ಆ ದಿನ ಏನಾಯಿತು ಅಂದರೆ, ಇವರು ರೋಡಲ್ಲಿ ನಡ್ಕೊಂಡು ಬರಾಗ ಯಾವುದೋ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆದ ಹುಡುಗಿನ ಕಾಪಾಡಲಿಲ್ಲ ಇವರು. ಅವಳು ಹಾಕಿರೋ ಮೈ ಒಡವೆಗಳನ್ನ ಮಾತ್ರ ತೊಗೊಂಡು ಆ ಹುಡುಗಿನ ಬದುಕ್ತಾ ಇದ್ರು. ಇವ್ರು ಏನಾದರೂ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರೆ ಆ ಹುಡುಗಿ ಬದುಕ್ತಾ ಇದ್ರು. ಆ ಹುಡುಗಿ ಒಡವೆ ಎಲ್ಲ ತಂದುಬಿಟ್ಟಿದ್ದಾರೆ ಭಾಗ್ಯ. ಆ ಹುಡುಗಿದು ಒಡವೆಗಳು ತಂದ್ರು ಅಂತ ನಿನಗೆ ಗೊತ್ತಾಯ್ತು? ಒಡವೆಗಳೆಲ್ಲ ತಂದ್ರ? ಯಾರ್ದು ಒಡವೆ? ಅವರಷ್ಟಕ್ಕೂ ಯಾರು? ಒಂದೊಂದೇ ಕೇಳ್ತಾ ಹೋಗು, ಆವಾಗ ನನಗೆ ಎಲ್ಲ ಹೇಳೋಕ್ಕೆ ಈಸಿ ಆಗುತ್ತೆ. ಯಾರಾದರೂ ಬಂದುಬಿಟ್ರೆ ನನಗೆ ಹೇಳೋಕ್ಕೆ ಬಾಯೇ ಹೊರಳಲ್ಲ. ಹಾಂ ಹಾಂ, ನಿಧಾನವಾಗಿ ಹೇಳು, ನಿಧಾನವಾಗಿ ಹೇಳು. ಅದೇ ನಿಂಗೆ ಹೇಗೆ ಗೊತ್ತಾಯ್ತು ಅವ್ರ ಒಡವೆಗಳು ತಂದ್ರು? ಆ ಅಕ್ಕ ಬಂದು ಏನಾದರೂ ಹೇಳಿದ್ರಾ? ಆ ಅಕ್ಕ ಬಂದು ಹೇಳಿದ್ರು, ನನ್ನ ಒಡವೆಗಳೆಲ್ಲ ಅವರು ಇಲ್ಲಿ ಹುಡ್ಕೊ ಬಂದಿದ್ದೆ ಆ ವಿಷಯಕ್ಕೆ. ನನ್ನ ಒಡವೆಗಳೆಲ್ಲ ನಿಮ್ಮ ಅತ್ತೆಯವರು ತೊಗೊಂಡಿದ್ದಾರೆ, ಇಬ್ಬರು ಇದ್ದಾರಲ್ಲ ತಾಯಿ ಮಗಳು, ಒಡವೆಗಳನ್ನ ತೊಗೊಬಂದಿದ್ದಾರೆ. ನಾನು ಸಾಯೋಂಥ ಟೈಮಲ್ಲಿ ನನಗೆ ಸಹಾಯ ಮಾಡಿಲ್ಲ, ಆ್ಯಂಬುಲೆನ್ಸಿಗೆ ಕರೀರಿ ಅದು ಕರೀರಿ ಅಂತ ಹೇಳ್ತಾನೆ ಇದ್ದೆ. ಇವ್ರು ನನ್ನ ಮೈ ಮೇಲಿದ್ದ ಒಡವೆಗಳನ್ನ ಮಾತ್ರ ಬಿಚ್ಕೊಂಡು ಹೋದ್ರು ಅಂತೆಲ್ಲ ಹೇಳಿದ್ರು. ಹೌದಾ? ಬಂದಂಗೆ ಅವ್ರು ಕೇಳ್ದಂಗೆ ನಿಮ್ಮ ಅತ್ತೆಯವ್ರು ಕೊಟ್ರಾ? ನಿಮ್ಮ ಅತ್ತೆಯವ್ರ ಜೊತೆ ಮಾತಾಡ್ಬೋದಿತ್ತಲ್ಲ ಅವರು, ನನ್ನ ಒಡವೆಗಳು ಕೊಡಿ ಅಂತ. ಅವರು ಬಂದರು, ಆದರೆ ಬಂದು ಶಾಂತಿ, ನೀನೇನೋ ಮುಚ್ಚಿಡ್ತಾ ಇದೆಯಾ? ಬೇಗ ಬೇಗ ಹೇಳು ಏನು ಅಂತ. ಅಷ್ಟೊತ್ತಿಗೆ ನಿಮ್ಮ ಅತ್ತೆಯವರು ಏನಾದರೂ ಬಂದರೆ, ಇನ್ನೂ ಬಂದೇವಳು ಇನ್ನೂ ಹೋಗಿಲ್ಲ ಅಂತ ಬಾಯಿ ಬಡಿತಾಳೆ. ಬೇಗ ಬೇಗ ಹೇಳು. ಆಯಿತು, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ಏನು ಯಾರ ಹತ್ರ ಹೇಳ್ಬೇಡ. ಆ ಅಕ್ಕ ಇದ್ದಾರಲ್ಲ, ಅವರು ಸತ್ತೋದ್ರು. ಏನು? ಸತ್ತೋಗಿದ್ದ ಅಕ್ಕ ಬಂದ್ಬಿಟ್ಟು ನಿನ್ನ ಹತ್ರ ಒಡವೆ ಬೇಕು ಅಂತೆಲ್ಲ ಮಾತಾಡಿದ್ರ? ಅದೇಗೆ ಸಾಧ್ಯ? ಅವ್ರು ಬಂದಿದ್ದಾರೆ, ಆದರೆ ಅವರು ಈಗಲೂ ನನ್ನ ಜೊತೆನೇ ಇದ್ದಾರೆ. ಬಂದ್ರಾ? ಇಲ್ಲೇ ಇದ್ದಾರಾ? ಆಗ ನಿಮ್ಮ ಅತ್ತೆಯವರು ಏನೂ ಅಂದಿಲ್ವಾ? ಎಲ್ಲಿದ್ದಾರೆ ಅವರು? ಸತ್ತೋದ್ರು ಅಂತೀಯಾ, ಮತ್ತೆ ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದೆಯಾ? ಅಂದರೆ ಅವರು ಸತ್ತೋಗಿದ್ದಾರೆ, ಈಗ ಬದುಕಿಲ್ಲ ಅಂತ ನಾನು ಹೇಳ್ದಲ್ಲ, ನಿಜ. ಅವರು ಸತ್ತೋಗಿ ಅವರು ಆತ್ಮ ಆಗಿದ್ದಾರೆ. ಆ ಆತ್ಮನೇ ಬಂದು ನನ್ನ ಹತ್ರ ಎಲ್ಲ ವಿಷಯನೂ ಮಾತಾಡಿದೆ. ಆತ್ಮ ಬಂದು ನಿನ್ನ ಜೊತೆ ಮಾತಾಡಿದ್ಯಾ? ಇದನ್ನ ನಾನು ನಂಬೇಕಾ ಶಾಂತಿ? ಭಾಗ್ಯ, ಅವರೇ ಹೇಳಿದ್ದು, ಅವರು ಆತ್ಮ ಆಗಿದ್ದಾರೆ, ಇಲ್ಲೇ ಇದ್ದಾರೆ, ಬೇಕಾದ್ರೆ ನೋಡು. ಏನು ಇಲ್ಲೇ ಇದ್ದಾರಾ? ಆತ್ಮ ದೆವ್ವ ಇಲ್ಲೇ ಇದೆಯಾ? ಎಲ್ಲೇ? ಭಯ ಪಡ್ಬೇಡ ಅಂತ ನಾನು ಮೊದಲೇ ಹೇಳಿದೆ ತಾನೆ, ಆ ದೆವ್ವ ಏನು ಮಾಡಲ್ಲ. ಏನು ದೆವ್ವ ಏನು ಮಾಡಲ್ಲ? ನೀನು ಟಿವಿ ನೋಡಲ್ಲ, ನಿಂಗೆ ಏನು ಗೊತ್ತಾಗಲ್ಲ. ದೆವ್ವ ಏನೇನು ಮಾಡುತ್ತೆ ಗೊತ್ತಾ? ನೀನು ಟಿವಿ ನೋಡಿಲ್ವಾ? ಕಾಂಜರಿಂಗ್ ಮೂವಿ ನೋಡಿಲ್ವಾ? ಇನ್ನು ಧೀರನ್ ಮೂವಿ ನೋಡಿಲ್ವಾ? ಇನ್ನು ಕಾಂಜರಿಂಗ್ 5 ಗಂಟೆ ಇದೆ, ಎಷ್ಟು ಭಯಂಕರವಾಗಿದೆ ಗೊತ್ತಾ? ಅದರಲ್ಲಿ ಏನೇನು ಮಾಡುತ್ತೆ ಗೊತ್ತಾ ದೆವ್ವ? ಈವಿಲ್ ಡೆಡ್ ಮೂವಿ ನೋಡಿದ್ಯಾ? ಎಷ್ಟು ಭಯಂಕರ ಆಗಿದೆ, ಏನೇನು ಮಾಡುತ್ತೆ ಗೊತ್ತಾ ದೆವ್ವ? ಹುಚ್ಚುಡುಗಿ, ಇಂಗ್ಲಿಷ್ ಮೂವಿ ನೋಡಿ ನೋಡಿ ಆ ಥರನೇ ದೆವ್ವಗಳೆಲ್ಲ ದೆವ್ವ ಇರುತ್ತೆ ಅಂತ ಅನ್ಕೊಬಿಟ್ಟಿದ್ದಾಳೇನು. ಭಾಗ್ಯ, ಆ ದೆವ್ವ ಏನು ಮಾಡಲ್ಲ. ನೀನೊಂದು ಟಿವಿಲಿ ಮೂವಿಗಳು ನೋಡ್ಬಿಟ್ಟು ಅದೇ ಥರ ಅನ್ಕೊಂಡಿದ್ಯಾ. ಆ ಥರ ಏನಿಲ್ಲ. ದೆವ್ವಕ್ಕೂ ಕರುಣೆ ಪ್ರೀತಿ ಎಲ್ಲ ಇರುತ್ತೆ. ದೆವ್ವಕ್ಕೆ ಕರುಣೆ ಪ್ರೀತಿ? ನೀನೇನು ಫ್ರೆಂಡ್ ಮಾಡ್ಕೊಂಡಿದ್ಯಾನೆ ದೆವ್ವನ? ಏನು ಪ್ಲಾನ್ ಮಾಡಿದೆ ಕಣೆ ದೆವ್ವ, ನಂಬೇಡ ಕಣೆ, ಮೋಸ ಹೋಗ್ತೀಯಾ? ಇಲ್ಲ ಭಾಗ್ಯ, ಅವ್ರು ಹಂಗಲ್ಲ. ಅವ್ರ ಹೆಸರು ಶಾಂತಕ್ಕ. ಅವ್ರ ಚಿನ್ನನ ಅವ್ರ ಮನೆಗೆ ತಲುಪ್ಸೋಕ್ಕೆ ಇವ್ರು ತೊಗೊಂಡೋಗಿದಾರಲ್ಲ, ಇವ್ರಿಗೆ ಚೆನ್ನಾಗಿ ಬುದ್ಧಿ ಕಳಿಸ್ಬಿಟ್ಟು ಹೋಗೋಣ ಅಂತ ಬಂದರು. ಏನೋ ಏನೋ ಏನೇನು? ನನ್ನ ಕಷ್ಟಗಳನ್ನ ನೋಡಿ, ಅವರು ನಮ್ಮ ಅತ್ತೆಯವ್ರು ಕೊಡ್ತಾ ಇರೋ ಕಷ್ಟ ಚಿತ್ರ ಹಿಂಸೆನ ನೋಡಿ ಪಾಪ ನನಗೆ ಸಹಾಯ ಮಾಡೋಣ ಅಂತ ಇಲ್ಲೇ ಉಳ್ಕೊಬಿಟ್ರು ಭಾಗ್ಯ. ನಾನು ನಿನ್ನಂಗೆ ಟಿ ವಿಲಿ ಬರೋ ದೆವ್ವಗಳನ್ನ ನೋಡಿ ಆ ಥರನೇ ಇರುತ್ತೆ ದೆವ್ವಗಳು ಅಂದ್ಕೊಂಡೆ. ಆದರೆ ಆ ಅಕ್ಕನ ನೋಡಿದ ಮೇಲೇ ಗೊತ್ತಾಗಿದ್ದು ನನಗೆ ಈ ಥರನೂ ದೆವ್ವಗಳಿರುತ್ತಾ ಅಂತ. ಹೌದಾ? ವಯಸ್ಸಾಗಿತ್ತೇನೋ? ವಯಸ್ಸೇನಾಗಿಲ್ಲ ಅಕ್ಕ, ತುಂಬ ನಮಗಿಂತ ಒಂದು 5 ವರ್ಷ 6 ವರ್ಷ ದೊಡ್ಡವರಷ್ಟೇ, ತುಂಬ ಏನು ದೊಡ್ಡವರಲ್ಲ. ಅವರು ನೋಡಿದ್ರೆ ಹಾಗೆ ಅನಿಸುತ್ತೆ. ನಾನೇನು ಅವ್ರನ್ನ ನೋಡಿಲ್ಲ, ಅವ್ರು ಮಾತಾಡೋ ರೀತಿ ಎಲ್ಲ ನೋಡಿದ್ರೆ ಅಷ್ಟೇ, ನಮಗಿಂತ ಒಂದು 6-7 ವರ್ಷ ದೊಡ್ಡವರಷ್ಟೇ. ಅದೇ ಹೇಳ್ತೀಯ, 6-7 ವರ್ಷ. ಅವ್ರು ನಿನಗೆ ಕಾಣ್ತಾರಾ? ಹೇಗಿದ್ದಾರೆ ನೋಡೋಕ್ಕೆ? ನೀನು ತಿಳ್ಕೊಂಡಿರೋಂಗೆ ದೆವ್ವ ಮೂವಿಲಿ ದೆವ್ವಗಳಿರುತ್ತಲ್ಲ, ಆ ಥರ ಇರೋದಿಲ್ಲ ದೆವ್ವಗಳು. ಇವ್ರನ್ನ ನೋಡಿದ್ರೆ ನನಗೇನು ಅನಿಸುತ್ತೆ ಅಂದರೆ, ಇವ್ರಿಗೆ ಮುಖ ಶೇಪು ಏನೂ ಇಲ್ಲ, ಜಸ್ಟ್ ಏನೋ ಒಂಥರ ವಿಚಿತ್ರ ಥರ ಇದ್ದಾರೆ. ವಿಚಿತ್ರನಾ? ಹೇಗೆ ಅಂದರೆ ಅವರೊಂಥರ ಬಿಳಿ ಶಾಲ್ ಥರ ಇರ್ತಾರೆ. ಅದು ಶಾಲು ಅಲ್ಲ, ಅಂದರೆ ಮುಟ್ಟಕ್ಕೂ ಆಗಲ್ಲ. ಅವ್ರಿಗೊಂಥರ ದೊಡ್ಡ ಕಣ್ಣು, ಒಂದು ಬಾಯಿ ಅಷ್ಟೇ ಕೊಟ್ಟಿರ್ತಾರೆ. ನೋಡೋಕ್ಕೆ ವಿಚಿತ್ರವಾಗಿದ್ದಾರೆ. ನಮಗೆ ಅವ್ರ ರೂಪ ಕಂಡುಹಿಡಿಯೋಕ್ಕಾಗಲ್ಲ, ಬರೀ ಏನೋ ಒಂದು ನೋಡ್ದಂಗೆ ಆಗುತ್ತೆ ಅಷ್ಟೇ. ಹೌದಾ? ನಾನು ನೋಡ್ಬೋದಾ ಅವ್ರನ್ನ? ಅದು ಅಕ್ಕನ ಕೇಳಿ ಹೇಳ್ತೀನಿ ಇರು. ಎಲ್ಲಿದ್ದಾರೆ ನಿಮ್ಮಕ್ಕ? ನಿನ್ನ ಹಿಂದೆನೇ ಇದ್ದಾರೆ. ನನ್ನಿಂದೇನಾ? ಎಲ್ಲಿ ಎಲ್ಲಿ? ಭಾಗ್ಯ? ಹಾಂ ಹಾಂ ಅಕ್ಕ ಹೇಳಿ. ಭಾಗ್ಯ, ಭಯ ಪಡ್ಬೇಡ. ನೀನು ನೋಡ್ತೀಯಲ್ಲ ಟಿವಿಲಿ, ಆ ಥರ ದೆವ್ವ ನಾನಲ್ಲ. ನನಗೂ ಪ್ರೀತಿ ವಿಶ್ವಾಸ ಎಲ್ಲ ಗೊತ್ತಿದೆ. ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲಮ್ಮ. ನಾನು ಯಾಕಿದ್ರೆ? ನಾನು ಯಾರನ್ನೂ ನೋಡಿ ಹೆದ್ರಲ್ಲ. ನನಗೆ ದೆವ್ವ ಗಿವ್ವ ಏನೂ ಭಯ ಇಲ್ಲ ನನಗೆ. ಹೌದಮ್ಮ? ಹೆದ್ರಲ್ವಾ? ಅಕ್ಕ, ಸ್ವಲ್ಪ ಹೆದರ್ತೀನಿ. ಆದರೆ ನೀವು ನನಗೇನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ ಫಸ್ಟು. ಇಲ್ಲಮ್ಮ, ನಾನು ಯಾರಿಗೂ ಏನು ತೊಂದರೆ ಕೊಡಲ್ಲ. ಕೆಟ್ಟವ್ರು ಇರ್ತಾರಲ್ಲ, ಅವ್ರನ್ನ ಮಾತ್ರ ಬಿಡಲ್ಲ. ನಿಮ್ಮಂತ ಒಳ್ಳೆಯವ್ರನ್ನ ನಾನು
ಹೌದಾ, ಕೆಟ್ಟವ್ರು ಇದಾರಲ್ಲ ಈ ಮನೇಲೆ, ಇಷ್ಟು ಜನ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಳಿಸಿ ಶಾಂತಕ್ಕ, ನೀವು ಬಿಡಬೇಡಿ. ಅದಕ್ಕಂತಾನೇ ಇದ್ದೀನಿ ನಾನು. ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಳ್ಸೋ ಗಂಟ ನಾನು ಇಲ್ಲಿಂದ ಹೋಗಲ್ಲ ಭಾಗ್ಯ. ನಾನು ಕೂಡ ಇದುವರೆಗೆ ಶಾಂತಿಗೆ ಸಪೋರ್ಟ್ ಮಾಡಿ ಧೈರ್ಯ ಹೇಳಿ ಹೇಳಿ ಕಳಿಸ್ತಿದ್ದೆ, ಬಟ್ ಅವಳ ಮುಖದಲ್ಲಿ ಈ ಥರ ಯಾವತ್ತೂ ಧೈರ್ಯ ಬಂದಿಲ್ಲ. ನೀವು ಬಂದ ಮೇಲೆ ಧೈರ್ಯ ಕಾಣ್ತಾ ಇದೆ, ಅವಳೊಳಗೆ ಅವಳು ಧೈರ್ಯನ ತುಂಬ್ಕೊಂಡಿದ್ದಾಳೆ ಅನಿಸ್ತಾ ಇದೆ. ಎಲ್ಲ ನಿಮ್ಮಿಂದನೇ. ಶಾಂತಿನ ಈ ಥರ ನೋಡಿ ನಿಮ್ಗೆ ತುಂಬ ಖುಷಿ ಆಯಿತು ಶಾಂತಕ್ಕ, ಎಲ್ಲ ನಿಮ್ಮಿಂದನೇ. ಹೌದಮ್ಮ, ನನಗೆ ಫಸ್ಟು ನಾನು ಏನಕ್ಕೂ ಬಂದೆ, ಆದರೆ ಇವ್ರ ಅತ್ತೆ ಕಾಟ ಕೊಡ್ತಾ ಇದ್ದಿದ್ದು ನೋಡಿ ಆ ಹುಡುಗಿ ತಲೆನೋವು, ಹೊಟ್ಟೆ ನೋವು, ಸೊಂಟ ನೋವು ಅಂತ ಹೇಳ್ತಾ ಇದೆ ಕೆಲಸ ಮಾಡಕ್ಕೆ. ಆದರೂ ಅವ್ರ ಅತ್ತೆ ಅವ್ರು ಬಿಡ್ತಾನೆ ಇಲ್ಲ, ಹೋಗಿ ಮಾಡು, ಏನು ನಮಗೆ ಬರಲ್ವ, ಹಂಗೆ ಹಿಂಗೆ. ಓ ಇದೇನೋ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡ್ತಾ ನಿಂತೆ. ಆಮೇಲೆಲ್ಲ ವಿಷಯ ಗೊತ್ತಾಯಿತು. ಅವಾಗ ನನಗೆ ಗೊತ್ತಾಯಿತು ನನ್ನ ಕೆಲಸ ಇದಕ್ಕೆಲ್ಲ ಬಂದಿರೋದು ಈ ಹುಡುಗಿಗೆ ಸಂಸಾರ ಸರಿ ಮಾಡೋಕ್ಕೆ ಅಂತ. ಆದರೆ ಶಾಂತಕ್ಕ, ನಿಮ್ಮಷ್ಟು ಒಳ್ಳೆ ಮನಸ್ಸು ಯಾರಿಗೂ ಇರಲ್ಲ. ನೀವೇ ಕಷ್ಟದಲ್ಲಿದ್ದು ನೀವೇ ಸತ್ತೋಗಿದ್ದೀರಾ, ಅದು ಇನ್ನೂ ವಯಸ್ಸಾಗದೆ ನೀವು ಸತ್ತೋಗಿದ್ದೀರಾ. ಇನ್ನೂ ನಿಮಗೆ ಮಕ್ಕಳ ಜೊತೆ ಆಟ ಆಡಬೇಕು, ಅದು ಇದು ಅಂತ ಆಸೆಗಳಿರುತ್ತೆ. ಅದೆಲ್ಲ ನಿಮ್ಮ ಮಕ್ಕಳೆಲ್ಲ ಹೇಗಿದ್ದಾರೆ? ಇಲ್ಲಮ್ಮ ಭಾಗ್ಯ, ನೀನು ತಿಳ್ಕೊಂಡಿರೋದು ನನಗೆ ಮದುವೆ ಆಗಿಲ್ಲ. ನಾನಿನ್ನೂ ಮದುವೆ ಆಗೋದಿಲ್ಲ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ. ಯಾಕಂದರೆ ನಮ್ಮ ಅಪ್ಪ ಒಬ್ಬರೇ ಇರೋದು, ತುಂಬ ಕಷ್ಟದಿಂದ ನನ್ನ ಬೆಳೆಸಿದ್ರು. ಆ ಕಾರಣಕ್ಕೋಸ್ಕರ ನನಗೆ ಯಾಕೋ ಗಂಡಸರಂದ್ರೆ ಆಗಿ ಬರ್ತಾ ಇದ್ದಿಲ್ಲ, ಅದಕ್ಕೆ ನಾನು ಮದುವೆ ಆಗಿಲ್ಲಮ್ಮ. ಆದರೂ ನೀವು ಸಾಯ್ತಿರ್ಬೇಕಾದ್ರೆ ಯಾರಾದರೂ ಬದುಕಿಸ್ಬೇಕಿತ್ತು. ನಾನೇನಾದರೂ ನಿಜ ಅಲ್ಲೇದಿದ್ರೆ ನಿಜವಾಗ್ಲೂ ನಿಮ್ಮನ್ನ ಬದುಕಿಸೋ ಪ್ರಯತ್ನ ಮಾಡ್ತಿದ್ದೆ ಶಾಂತಕ್ಕ. ಎಲ್ಲ ಆಗೋಯ್ತಮ್ಮ, ಇನ್ನೇನು ನನ್ನ ಹಣೆ ಬರದಲ್ಲಿ ಇಷ್ಟೇ ಟೈಮ್ ಬದುಕಬೇಕು ಅಂತ ಇತ್ತೇನೋ, ಅದಕ್ಕೆ ಅಷ್ಟೇ ಟೈಮ್ ಬದುಕಿದ್ದೀನಿ ಬಿಡು. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯ? ಈಗ ಇರೋಬ್ಳದು ಜೀವನ ಸರಿ ಮಾಡೋಣ ಅಷ್ಟೇ ಸಾಕು. ನಾನಿದ್ದು ಏನು ಮಾಡ್ಬೇಕಂತದಿತ್ತಿಲ್ಲ. ನಮ್ಮ ತಂದೆಯವ್ರಿಗೂ ವಯಸ್ಸಾಯಿತು, ಅವರು ಕೂಡ ಇನ್ನೇನು ನಾಳೆ ನಾಡ್ದಂಗಿದ್ದಾರೆ. ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ನಮ್ಮಪ್ಪನೂ. ಆದರೆ ಇವತ್ತು ಶಾಂತಿದು ಪ್ರಾಬ್ಲಮ್ ಎಲ್ಲ ಸರಿ ಮಾಡಿ ಹೋಗೋಣ ಅಂತ ಇದ್ದೀನಿಮ್ಮ. ಎಷ್ಟು ಒಳ್ಳೆ ಮನ್ಸಕ್ಕ ನಿಮ್ಮದು. ಇವಾಗೆಲ್ಲನೂ ನಿನಗೆ ಗೊತ್ತಾಯ್ತಲ್ಲ, ಯಾರ ಹತ್ರ ಹೇಳ್ಕೊಬೇಡ. ಮತ್ತು ಅವಳಿಗೆ ತುಂಬ ಆದಷ್ಟು ನೀನು ಕೂಡ ಧೈರ್ಯ ಕೊಡ್ತಾ ಇರು. ನಾನು ಒಂದೊಂದು ಟೈಮು ಬರೋಕ್ಕಾಗೋದಿಲ್ಲ. ಇವರೇನಾದರೂ ದೇವರ ಪೂಜೆ ಏನಾದರೂ ಮನೆಯಲ್ಲಿ ಕಾರ್ಯ ಏನಾದರೂ ಮಾಡ್ತಾ ಇರಬೇಕಾದ್ರೆ ನಾನು ಮನೆಯೊಳಗೆ ಇರೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನೀನು ಬಂದು ಧೈರ್ಯ ಕೊಟ್ಟರೆ ಒಳ್ಳೆಯದು. ಏನು, ನೀವು ಪೂಜೆ ಹೋಮ ಎಲ್ಲ ಮಾಡಿಸುವಾಗ ಮನೆಯೊಳಗೆ ಬರೋಕ್ಕಾಗಲ್ವಾ? ಇಲ್ಲಮ್ಮ, ನಮಗೆ ಜಾಸ್ತಿ ಹೊತ್ತು ಇರೋಕ್ಕಾಗೋದಿಲ್ಲ, ಬರೋಕ್ಕಾಗಲ್ಲ. ಎಲ್ಲಿ ದೀಪ ಉರಿಯುತ್ತಿರುತ್ತೋ ಆ ಮನೇಲಿ ನಮಗೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ನಮ್ಮನ್ನು ಸುಟ್ಟಿದಂಗೆ ಆಗುತ್ತೆ. ಹೌದಕ್ಕ, ಈ ವಿಷಯ ನನಗೆ ಗೊತ್ತೇ ಇದ್ದಿಲ್ಲ. ಹ್ಞೂ ಅಮ್ಮ, ಇದೆಲ್ಲ ನನಗೆ ಇವಾಗ ತಾನೇ ನಾನು ಸತ್ತ ಮೇಲೆ ನನಗೆ ಅನುಭವ ಆದಮೇಲೆ ಗೊತ್ತಾಗ್ತಾ ಇರೋದು. ಅದಕ್ಕಿಂತ ಮುಂಚೆ ನನಗೇನು ಗೊತ್ತಿತ್ತು ನೋಡಿ. ಅದಕ್ಕೆ ದೇವರು ದೀಪ ಉರಿತಾ ಇರಬೇಕು, ಕೆಟ್ಟ ಶಕ್ತಿಗಳು ಬರಲ್ಲ ಅಂತ ಹೇಳೋದು. ಹೌದು, ಆದರೆ ಈಗ ನೀವು ಬರಬೇಕಂದ್ರೆ ಇವಳು ದೀಪ ತುಂಬ ಹಚ್ಚೋದು ಬೇಡ ಅನಿಸ್ತಾ ಇದೆ. ಇರಲಿ, ನಮಗಂತ ಇಷ್ಟು ಟೈಮ್ ಇರುತ್ತೆ. ಆ ಟೈಮಲ್ಲಿ ಬಂದು ಇವಳ್ದು ಸಂಸಾರ ಸರಿ ಮಾಡ್ತೀನಿ ನಾನು. ದೀಪ ಹಚ್ಚಲಿ, ದೀಪ ಉರಿಬೇಕು ಮನೇಲಿ ಯಾವಾಗಲೂ. ನಾನು ಒಂದು ದೆವ್ವ ಆಗಿಬಿಟ್ಟು ನಾನು ದೀಪ ಹಚ್ಚೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ದೀಪ ಉರಿಲಿ ಮನೇಲಿ. ಹೌದಕ್ಕ, ನೀವು ಯಾಕೆ ನನ್ನ ಕಣ್ಣಿಗೆ ಕಾಣಿಸ್ಕೊತಾ ಇಲ್ಲ? ನಾನು ಒಂದೊಂದು ಟೈಮ್ ಮಾತ್ರ ಕಾಣಿಸ್ಕೋತೀನಿ, ಆದರೆ ಶಾಂತಿ ಕಣ್ಣಿಗೆ ಮಾತ್ರ ಯಾವಾಗಲೂ ಕಾಣಿಸ್ತೀನಿ. ನಿನಗೆ ಆದಷ್ಟು ಬೇಗ ನಾನು ಕಾಣಿಸ್ಕೋತೀನಮ್ಮ. ಅಲ್ಲಿ ಗಂಟ ಭಾಗ್ಯ ನೀನು ಬೇಜಾರು ಪಡ್ಬೇಡ. ಇಲ್ಲ ಅಕ್ಕ, ನಿಮ್ಮ ವಾಯ್ಸಾದರೂ ಕೇಳ್ತಿದೆಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ಆದರೂ ನೀವು ಸತ್ತಿರೋದೇ ನನಗೊಂದು ಬೇಜಾರು. ಅದಕ್ಕಿಂತ ಮುಂಚೆಗೆ ನೀವು ಸಿಕ್ಕಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನಾನು ಬದುಕಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ಅಮ್ಮ? ಸತ್ತ ಮೇಲೆ ತಾನೇ ಇವ್ರು ಈ ಥರ ಮಾಡಿದ್ದಕ್ಕೆ ನನ್ನ ಇಲ್ಲಿ ಕರ್ಕೊ ಬಂದಿತ್ತು. ಅದು ಸರಿನೇ. ಸರಿ, ನೀವಿಬ್ಬರು ಮಾತಾಡ್ತೀರಿ, ಇನ್ನು ನಾನು ಇಲ್ಲಿ ಯಾಕಿರಲಿ, ನೀವು ಮಾತಾಡಿ. ನಾನು ಇನ್ನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಹಾಂ ಅಕ್ಕ, ಹೋಗ್ಬಿಟ್ಟು ಬನ್ನಿ. ಶಾಂತಿ, ನಿನ್ನ ಗಂಡ ಎಲ್ಲಿಗೆ ಹೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಎಲ್ಲ ನಾನು ನೋಡ್ಕೊಂಡು ಬರ್ತೀನಿ. ಹಾಂ ಸರಿ ಅಕ್ಕ. ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ನಿನ್ನ ಸಂಸಾರ ನಾನು ಸರಿ ಮಾಡಿಸ್ತೀನಿ. ನನಗೆ ಅತ್ತೆಯವ್ರು ಕಷ್ಟ ಕೊಡೋದಕ್ಕೂ ನನಗೆ ಬೇಜಾರಾಗೋದಿಲ್ಲ. ನನ್ನಲ್ಲಿ ಕೊಂಕು ಮಾತು ಇಟ್ಟು ಮಾತಾಡೋದು ನನಗೆ ಬೇಜಾರಾಗೋದಿಲ್ಲ. ನನಗೆ ಇವ್ರು ಈ ಥರ ಮಾಡ್ತಾರಲ್ಲ, ನನ್ನಲ್ಲಿ ಏನು ಕಮ್ಮಿ ಆಗಿದೆ ಅನ್ನೋದೇ ಒಂದು ಬೇಜಾರು ಅಷ್ಟೇ. ನೀನೇನು ಚಿಂತೆ ಮಾಡಬೇಡ ಶಾಂತಿ, ಇನ್ನು ನಾನು ಬರ್ತೀನಿ ಭಾಗ್ಯ. ಒಂದು ಗಂಡನಿಗೆ ಸರಿ ಬುದ್ಧಿ ಕಲಿಸ್ಬೇಕು ಇನ್ನು ಮುಂದೆ. ಸರಿ ಅಕ್ಕ. ನೋಡು, ಮತ್ತೆ ಬೇಜಾರಾದೆ. ಯಾಕೆ ಈಗ ಬೇಜಾರಾಗ್ತೀಯಾ? ನೋಡು, ಶಾಂತಕ್ಕ ಕೂಡ ಹೇಳಿದ್ರು ನಿನ್ನ ಸಂಸಾರ ಸರಿ ಮಾಡ್ತೀನಿ ಅಂತ. ಇನ್ಯಾಕೆ ಬೇಜಾರಲ್ಲಿ ಇದೆಯಾ? ಅಕ್ಕ ಇದ್ದಾರೆ ತಾನೇ, ಏನೂ ಚಿಂತೆ ಪಡಬೇಡ, ಎಲ್ಲ ಸರಿ ಆಗುತ್ತೆ. ಶಾಂತಿ, ಎಲ್ಲ ಸರಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮೊದಲಿಂದ ಸ್ವಲ್ಪ ಧೈರ್ಯ ತೊಗೊಂಡು ಯಾವ ಹುಡುಗಿ ಅವ್ರನ್ನ ಎದುರಿಸಿ ಈ ಥರ ಮಾತಾಡಿದರೆ
ನಾನು ಏನು ಮಾಡಲಿ, ನನ್ನಲ್ಲಿ ಏನು ಕಮ್ಮಿ ಇದೆ ಅಂತ ಇವ್ರು ಇನ್ನೊಬ್ರು ಹುಡುಗಿ ಜೊತೆ ಹೋಗ್ತಾರೆ. ಆ ಹುಡುಗಿಗೆ ಎಲ್ಲನೂ ತೆಕ್ಕೊಡ್ತಾರೆ. ಆ ಹುಡುಗಿ ಏನು ಪ್ರೀತಿ ಮಾಡ್ತಾಳಾ? ಇಲ್ಲ, ಅವಳಿಗೆ ಬೇಕಾಗಿರೋ ಡ್ರೆಸ್ಸು ಅದು ಇದು ಅಂದ್ಕೊಂಡು ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅದೇ ನಾನೇನು ಕೇಳಿದೆ, ನಾನೊಂದು ಜಸ್ಟ್ ಪ್ರೀತಿ ಕೊಡಿ, ನನಗೆ ಬಟ್ಟೆ ಒಡವೆ ಏನು ಬೇಡ, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಅಷ್ಟೇ ಅಂತ ನಾನು ಕೇಳ್ಕೊತೀನಿ. ಆದರೂ ಅವ್ರಿಗೆ ಅರ್ಥ ಆಗಲ್ಲ. ನಮ್ಮ ಅತ್ತೆ ಕೊಡೋ ನೋವಿಗಿಂತ ನನ್ನ ಗಂಡ ಮಾಡೋ ಕೆಲಸದಿಂದ ನೋವು ಹೆಚ್ಚು ಭಾಗ್ಯ. ಹೌದು, ನೀನು ಹೇಳೋದು ಸರಿನೇ. ಒಂದು ಹೆಣ್ಣಿಗೆ ಅವರಿಗೆ ಕೊಡಿಸೋಕ್ಕಿಂತ ಅವ್ರ ಮೇಲೆ ಪ್ರೀತಿ ತೋರಿಸಿದ್ರೆ ಎಷ್ಟೋ ಖುಷಿ ಆಗುತ್ತೆ. ಅದೇ ಮುಖ್ಯ ಒಂದು ಹೆಣ್ಣಿಗೆ. ಒಂದೊಂದ್ಸಲಿ ಅನಿಸುತ್ತೆ ಭಾಗ್ಯ, ಎಲ್ಲರ ಸಂಸಾರ ಚೆನ್ನಾಗಿದೆ, ನನ್ನ ಸಂಸಾರ ಮಾತ್ರ ಹಿಂಗೆ ಹಾಳಾಗಿದೆ, ನನಗೇನು ಮಾಡ್ಕೊಂಡಾದ್ರೂ ಸತ್ತೋಗ್ಬಿಡ್ಲಾ ಅಂತ. ಈ ಸಂಸಾರಕ್ಕೆ ನೆಟ್ಟಿಗಿಲ್ಲ ಅಂದರೆ ಗಂಡ ಹೆಂಡತಿ ಜೊತೆ ಚೆನ್ನಾಗಿದ್ರೆ ತಾನೇ ಬಾಳ್ಮೆ ಮಾಡೋಕ್ಕಾಗೋದು. ಅವರೇ ಚೆನ್ನಾಗಿಲ್ಲ ಅಂದರೆ ಈ ಮನೇಲಿ ನಮಗೇನು ಮರ್ಯಾದೆ ಇದೆ? ಅವರೇ ಮರ್ಯಾದೆ ಕೊಡೋದ್ಮೇಲೆ ನನಗೆ ಈ ಮನೇಲಿ ನಮ್ಮ ಅತ್ತೆ ಆಗಲಿ ಅವ್ರ ಮಗಳೇ ಆಗಲಿ ಯಾರು ಕೊಡ್ತಾರೆ ಮರ್ಯಾದೆ? ಅವ್ರು ಕೊಟ್ಟಿಲ್ಲ ಅಂದರೆ. ಹೌದು ಶಾಂತಿ, ಎಲ್ಲ ಸರಿ ಆಗುತ್ತೆ, ಇನ್ನು ಚಿಂತೆ ಮಾಡಬೇಡ. ಏನು ಈ ಹುಡುಗಿ ಒಳಗೆ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಆಚೆ ಬಂದಿಲ್ಲ. ನನ್ನ ಸೊಸೆಗೆ ಏನೇನೋ ಹೇಳಿ ತಲೆ ತುಂಬಿಸ್ತಾ ಇದ್ದಾಳೆ. ತಡಿ, ಏನು ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳೋಣ. ಹ್ಞೂ ಅಮ್ಮ, ಎಷ್ಟೊತ್ತಾಯ್ತು ನೋಡು ಹೋಗಿ, ಆದರೂ ಹೊರಗೆ ಹೋಗ್ತಾನೆ ಇಲ್ಲ. ನಾವೇನಾದ್ರೂ ಅವ್ರ ಮನೆಗೆ ಹೋಗಿ ಹಿಂಗೆ ಕೂತ್ಕೋತೀವಾ? ಕೂತ್ಕೋ ಭಾಗ್ಯ. ಹಾಂ, ನನ್ನಿಂದ ನೀನು ಯಾಕೆ ಬೇಜಾರಾಗ್ತೀಯ ಭಾಗ್ಯ? ನೀನು ಯಾವಾಗಲೂ ಖುಷಿಯಿಂದ ಇರೋದು ನೋಡೋದ್ರೇನೆ ಚಂದ ನನಗೆ. ನೀನು ಖುಷಿಯಾಗಿರೋದು ನೋಡಿದ್ರೆ ನನಗೆ ಖುಷಿ ಆಗುತ್ತೆ.